ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಕ್ರೇಜಿ ಸ್ಟಾರ್ ಎಂದು ಪ್ರಸಿದ್ಧರಾಗಿರ್ತಕ್ಕಂತಹ ರವಿಚಂದ್ರನ್ ರವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ರವಿಚಂದ್ರನ್ ರವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ವೀರಸ್ವಾಮಿ ರವಿಚಂದ್ರನ್ ಕನ್ನಡ ಚಿತ್ರರಂಗದಲ್ಲಿ ವಿ ರವಿಚಂದ್ರನ್ ಎನ್ನುವ ಹೆಸರಿನಲ್ಲಿ ಪ್ರಸಿದ್ಧರಾದರು. ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ಮತ್ತು ಬೆಳ್ಳಿ ಪರದೆಗೆ ಹೊಸ ರಂಗು ತಂದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಅನೇಕ ರಿಮೇಕ್ ಸಿನಿಮಾಗಳನ್ನು ಕನ್ನಡಕ್ಕೆ ತಂದರು. ವೀರಸ್ವಾಮಿ ರವಿಚಂದ್ರನ್ ರವರು ಮೇ 30, 1961 ಬೆಂಗಳೂರಿನ ಕರ್ನಾಟಕದಲ್ಲಿ ಜನಿಸಿದರು. ಇವರ ವಯಸ್ಸು ಸುಮಾರು 64 ಆಗಿರಬಹುದು. ಇವರನ್ನು ಪ್ರೀತಿಯಿಂದ ಅಭಿಮಾನಿಗಳು ಕ್ರೇಜಿ ಸ್ಟಾರ್ ಹಾಗೂ ಕನಸುಗಾರ ಎಂಬ ಹೆಸರಿನಿಂದ ಕರೆಯುತ್ತಾರೆ. ರವಿಚಂದ್ರನ್ ಕನ್ನಡದ ಖ್ಯಾತ ನಿರ್ಮಾಪಕರಾಗಿ ಎನ್ ವೀರಸ್ವಾಮಿಯವರ ಮಗ ಮತ್ತು ತಮ್ಮ ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆಯ ಮೂಲಕ ಅನೇಕ ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ರವಿಚಂದ್ರನ್ ನಟಿಸಿ ನಿರ್ದೇಶಿಸಿ ನಿರ್ಮಿಸಿರುವ ಸಿಪಾಯಿ ಚಿತ್ರದೊಡನೆ ಈಶ್ವರಿ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿತು. ರವಿಚಂದ್ರನ್ ರವರು ಒಬ್ಬ ಬಹುಮುಖ ಪ್ರತಿಭೆಯ ನಟರಾಗಿದ್ದರು. ಚಿತ್ರ ನಿರ್ಮಾಣ, ನಿರ್ದೇಶನ, ಸಾಹಿತ್ಯ, ಸಂಗೀತ, ಸಂಕಲನ, ಸಂಭಾಷಣೆ ಮುಂತಾದ ಚಿತ್ರರಂಗದ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ತಾಂತ್ರಿಕತೆಯ ಪರಿಪೂರ್ಣ ಜ್ಞಾನ ಹೊಂದಿರುವ ಹಾಗೂ ತಂತ್ರಜ್ಞಾನದ ವಿನೂತನ ರೀತಿಯ ಪ್ರಯೋಗ ಇವರ ನಿರ್ದೇಶನದ ಚಿತ್ರಗಳಾಗಿದೆ. ಹಾಗೂ ರವಿಚಂದ್ರನ್ ರವರ ಚಿತ್ರಗಳಲ್ಲಿ ಕಂಡುಬರುವ ಪ್ರಮುಖ ಅಂಶವೇನೆಂದರೆ ಮನಸೂರೆ ಮಾಡುವ ಸಂಗೀತ, ರಂಗುರಂಗಿನ ಸೆಟ್ಟುಗಳು, ಪ್ರತಿಯೊಂದು ಫ್ರೇಮ್ನಲ್ಲೂ ಹೊಸತನ, ಆಯಾ ಕಾಲಘಟ್ಟಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಕನ್ನಡಕ್ಕೆ ತಂದ ಹಿರಿಮೆ ರವಿಚಂದ್ರನ್ ಅವರದ್ದು. ವಿದೇಶಗಳಲ್ಲಿ ಹಾಡುಗಳ ಚಿತ್ರೀಕರಣ ಕಾಲ ಪ್ರಾರಂಭವಾದ ಮೇಲೂ ರವಿಚಂದ್ರನ್ ಹಳ್ಳಿ ಸೊಗಡಿನ ರಾಮಾಚಾರಿ ಸಿನಿಮಾದ ಮೂಲಕ ಹೆಸರಾದರು. ಹಾಗಾದ್ರೆ ಬನ್ನಿ ರವಿಚಂದ್ರನ್ ರವರ ಯಶಸ್ವಿ ಚಿತ್ರಗಳನ್ನ ನೋಡೋಣ. ಪ್ರೇಮಲೋಕ, ರಣಧೀರ, ಶಾಂತಿ ಕ್ರಾಂತಿ, ಯುಗಪುರುಷ, ಯುದ್ಧಕಂಡ, ರಾಮಾಚಾರಿ, ಅಂಜದ ಗಂಡು, ಸ್ವಾಭಿಮಾನ, ನಾನು ನನ್ನ ಹೆಂಡತಿ, ಮನೆದೇವರು, ಗೋಪಿಕೃಷ್ಣ, ಬಣ್ಣದ ಗೆಜ್ಜೆ, ಶ್ರೀರಾಮಚಂದ್ರ, ಅಣ್ಣಯ್ಯ, ಗಡಿಬಿಡಿ ಗಂಡ, ರಸಿಕ, ಕಲಾವಿದ, ಸಿಪಾಯಿ, ಪುಟ್ನಂಜ, ಕನಸುಗಾರ, ಮಾಂಗಲ್ಯಂ ತಂತು ನಾನೇನ, ಪ್ರೀಚೋತ್ತಪ್ಪ, ಯಾರಿ ನೀನು ಚೆಲುವೆ, ನಾನು ನನ್ನ ಹೆಂಡತಿರು, ಓ ನನ್ನ ನಲ್ಲೆ, ಏಕಾಂಗಿ, ಮಲ್ಲ, ರಾಮಕೃಷ್ಣ, ಕೋದಂಡರಾಮ, ಅಹಂ ಪ್ರೇಮಸ್ಮಿ, ಸಾಹುಕಾರ, ಹಠವಾದಿ, ಹೂವು, ಅಪೂರ್ವ ಮುಂತಾದ ಜನಪ್ರಿಯ ಚಿತ್ರಗಳನ್ನ ಇವರು ಚಂದನ ಮಗನಕ್ಕೆ ನೀಡಿದ್ದಾರೆ. ಚಿತ್ರವು ಯುವ ಜನತೆಯ ಹೃದಯದಲ್ಲಿ ಹೊಸ ಭಾವನೆಯನ್ನು ತಂದಿತು. ಸಂಗೀತ, ದೃಶ್ಯ, ವಿನ್ಯಾಸ ಮತ್ತು ಸ್ಟೈಲ್ ಎಲ್ಲವೂ ಕೂಡ ಹೊಸದಾಗಿ ಕಾಣಿಸಿತು. ರವಿಚಂದ್ರನ್ ರವರ ಕ್ರಿಯೇಟಿವ್ ಮನಸ್ಸು ಎಲ್ಲರಿಗೂ ಕೂಡ ಸಂತೋಷ ನೀಡಿತು. ಆ ಚಿತ್ರದಿಂದಲೇ ಅವರಿಗೆ ಕ್ರೇಜಿ ಸ್ಟಾರ್ ಎಂಬ ಬಿರುದು ಸಿಕ್ಕಿತು. ರವಿಚಂದ್ರನ್ ರವರು ಸಂಗೀತ ಪ್ರೇಮಿಯೂ ಹೌದು ಹಾಗೂ ಕವಿಯ ಮನಸ್ಸುಳ್ಳವರು ಕೂಡ ಹೌದು. ರವಿಚಂದ್ರನ್ ಅವರಿಗೆ ಸಂಗೀತದ ಮೇಲೂ ಅಪಾರ ಪ್ರೀತಿ ಇದೆ. ಅವರು ತಮ್ಮ ಚಿತ್ರಗಳಿಗೆ ಬಹುತೇಕವಾಗಿ ಸ್ವತಃ ಸಂಗೀತ ಸಂಯೋಜನೆ ಮಾಡಿರುತ್ತಾರೆ. ಅವರ ಹಾಡುಗಳಲ್ಲಿ ಕಾವ್ಯ, ರಮ್ಯತೆ ಮತ್ತು ತತ್ವ ಮಿಶ್ರಿತವಾಗಿರುತ್ತದೆ. ಅವರು ಒಮ್ಮೆ ಹೇಳಿದ ಮಾತು ಪ್ರಸಿದ್ಧ: ಚಿತ್ರ ಒಂದು ಕನಸಲ್ಲ, ಅದು ಕನಸಿನ ಚಿತ್ರವಾಗಬೇಕು ಎಂಬ ಮಾತನ್ನು ರವಿಚಂದ್ರನ್ ಅವರು ಬಹಳನೇ ಅದ್ಭುತವಾಗಿ ಜನರಿಗೆ ತಿಳಿಸಿದ್ದಾರೆ. ಇನ್ನು ರವಿಚಂದ್ರನ್ ರವರಿಗೆ ಸಿಕ್ಕಂತಹ ಗೌರವ ಮತ್ತು ಪ್ರಶಸ್ತಿಗಳನ್ನ ನೋಡೋಣ.
ಕರ್ನಾಟಕ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ನಿರ್ದೇಶಕ, ಫಿಲ್ಮ್ಫೇರ್ ಪ್ರಶಸ್ತಿ ಅತ್ಯುತ್ತಮ ಚಿತ್ರ ಹಾಗೂ ಉದ್ದೇಶಿತ ಸಾಧನಾ ಪ್ರಶಸ್ತಿ. ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಅವರ ಸೃಜನಾತ್ಮಕತೆ ಇಂದಿಗೂ ಅನೇಕ ಹೊಸ ನಿರ್ದೇಶಕರಿಗೆ ಪ್ರೇರಣೆಯಾಗಿದೆ. ಇನ್ನು ರವಿಚಂದ್ರನ್ ಅವರ ಕುಟುಂಬ ಮತ್ತು ಜೀವನದ ಕಡೆ ಬರೋದಾದ್ರೆ, ರವಿಚಂದ್ರನ್ ಅವರ ಪತ್ನಿ ಸುಮತಿ ರವಿಚಂದ್ರನ್ ಮತ್ತು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಮನೋರಂಜನ್ ರವಿಚಂದ್ರನ್ ಮತ್ತು ಅರ್ಜುನ್ ರವಿಚಂದ್ರನ್ ಇಬ್ಬರು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ. ಮನೋರಂಜನ್ ಈಗ ಹೊಸ ತಲೆಮಾರದ ಸ್ಟಾರ್ ಆಗಿ ಬೆಳೆಯುತ್ತಿದ್ದಾರೆ. ರವಿಚಂದ್ರನ್ ತಮ್ಮ ಮಕ್ಕಳಿಗೂ ಸಿನಿಮಾ ಕಲಿಯನ್ನ ಪ್ರೀತಿಯಿಂದ ಕಲಿಸುತ್ತಿದ್ದಾರೆ. ಇಂದಿಗೂ ರವಿಚಂದ್ರನ್ ಚಿತ್ರದಲ್ಲಿ ಸಕ್ರಿಯವಾಗಿದ್ದಾರೆ. ಅವರು ಹೊಸ ತಲೆಮಾರಿನ ಪ್ರೇಕ್ಷಕರಿಗೂ ಕೂಡ ತಾವೇ ಮಾದರಿ ನೀಡುತ್ತಿದ್ದಾರೆ. ಅವರ ಮಾತುಗಳಲ್ಲಿ ಸದಾ ಒಂದು ತತ್ವವಿರುತ್ತದೆ. ಕಲೆಯು ಚಿರಂತರವಾಗಿರುತ್ತದೆ ಹಾಗೂ ಅವರ ಪ್ರೀತಿ ಚಿತ್ರರಂಗದ ಮೇಲೆ ಮಾತ್ರವಲ್ಲ, ಪ್ರೇಕ್ಷಕರ ಮೇಲೂ ಕೂಡ ಅಪಾರವಾಗಿರುತ್ತದೆ. ರವಿಚಂದ್ರನ್ ಎಂದರೆ ಕೇವಲ ನಟರಲ್ಲ, ಅವರು ಒಂದು ಭಾವನೆ ಎಂದು ಹೇಳಬಹುದು. ಅವರ ಕನಸುಗಳು, ಕಲೆ, ಪ್ರೀತಿ ಮತ್ತು ತತ್ವ ಎಲ್ಲವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಆಳವಾದ ಗುರುತು ಬಿಟ್ಟಿದೆ. ಅವರು ನಮ್ಮೆಲ್ಲರಿಗೂ ಹೇಳುವುದೊಂದೇ, ಕನಸು ಕಾಣು, ಅದನ್ನು ಬದುಕು, ಪ್ರೀತಿಯೇ ಬದುಕಿನ ಸತ್ಯ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ನಮಸ್ಕಾರಗಳು. ಬನ್ನಿ ನಾವೆಲ್ಲರೂ ಸೇರಿ ರವಿಚಂದ್ರನ್ ಅವರಿಗೂ ಹಾಗೂ ಅವರ ಕುಟುಂಬಕ್ಕೂ ಶುಭವಾಗಲಿ ಎಂದು ಆಶಿಸೋಣ. ನೀವು ಕೂಡ ರವಿಚಂದ್ರನ್ ಅವರ ಅಭಿಮಾನಿಯಾಗಿದ್ದರೆ ರೆಡ್ ಹಾರ್ಟ್ ಅನ್ನ ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದುವರೆಗೂ ಈ ಒಂದು ವಿಡಿಯೋನ ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.